सर बताइए आप जो स्ट्रीट वेंडर सेल के बारे में कुछ बोलना चाह रहे थे, जिस तरह से प्राइस हाइक हो चुका है, जो स्ट्रीट वेंडर्स को बहुत दिक्कत हो रही है आजकल व्यापार करने में, तो आप क्या कहना चाहते हैं? देखो अभी स्ट्रीट वेंडर सेल जी कन्नड़ में कंफर्टेबल है ना? हाँ If you would like to ನಾನು ಕರ್ನಾಟಕ ಬೀದಿ ಬದಿ ವ್ಯಾಪಾರಿಗಳ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ಇವತ್ತು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಇಲ್ಲಿ ಬೀದಿ ಬದಿ ವ್ಯಾಪಾರಿಗಳೇ ಇದು ಬೆಲೆ ಹೆಚ್ಚು ಎಲ್ಲ ಈ ಸರ್ಕಾರದ ಒಂದು ಎಲ್ಲ ಈ ಮಾಹಿತಿಗಳಿಂದ ಅಥವಾ ಸರ್ಕಾರದ ಒಂದು ಪಾಲಿಸಿಗಳಿಂದ ಇದು ಆಗ್ತಾ ಇರೋದು. ಈ ಜನ ಬೆಲೆ ಏರಿಕೆಗಾಗಿ ತುಂಬ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ. ಈ ಸ್ಪೆಷಲಿ ನಮ್ಮ ಬೀದಿ ಬದಿ ವ್ಯಾಪಾರಿಗಳಿಗೆ ಬಹಳ ಕಷ್ಟ ಆಗ್ತಾ ಇದೆ. ಮತ್ತೆ ಇದು ಪ್ರೈಸ್ ಹೈಕ್ ಬಗ್ಗೆ ಏನ್ ಹೇಳ್ತೀರಾ ಸರ್? ಇದು ಕಷ್ಟ ಬಗ್ಗೆ ಹೇಳ್ತಾ ಇದ್ದೀರಾ. ಈಗ ನನ್ನ ಪ್ರಶ್ನೆ ಏನಂದ್ರೆ, ಪ್ರೈಸ್ ಹೈಕ್ ಯಾಕೆಂದ್ರೆ ಪ್ರೈಸ್ ಹೈಕ್ಗೋಸ್ಕರ ಈ ಬೀದಿ ಬದಿ ವ್ಯಾಪಾರಿಗಳಿಗೆ ಬಹಳ ಕಷ್ಟ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಎಂಥ ಸೌಲಭ್ಯ ಮಾಡ್ಕೊಡ್ತಾರೆ ಗೌರ್ಮೆಂಟ್? ಪ್ರೈಸ್ ಹೈಕ್ ಬಗ್ಗೆ ಹೇಳಬೇಕಾಗಿದ್ದು, ಪ್ರೈಸ್ ಹೈಕು ಜನಸಾಮಾನ್ಯರಿಗಾಗಲಿ ಅಥವಾ ಬೀದಿ ಬದಿ ವ್ಯಾಪಾರಿಗಳಾಗಲಿ ತುಂಬ ಕಷ್ಟದ ಒಂದು ಸಂದರ್ಭ ಆಗಿದೆ. ಇದರ ಬಗ್ಗೆ ಹೇಳಬೇಕಾದ್ರೆ ಸರ್ಕಾರ ಇದರ ಬಗ್ಗೆ ಒಂದು ಸ್ಪಂದಿಸಿ ಈ ಒಂದು ಬೆಲೆಗಳನ್ನು ಕಂಟ್ರೋಲ್ ಮಾಡಬೇಕು, ತಡೆ ಹಿಡಿಬೇಕು ಮತ್ತು ಜನಸಾಮಾನ್ಯರಿಗೆ ಆಗ್ತಕ್ಕಂಥ ಒಳ್ಳೆಯ ಕಾರ್ಯಕ್ರಮ ಮಾಡಬೇಕು ಅಂತ ನಾನು ಸರ್ಕಾರದಲ್ಲಿ ಬೇಡ್ಕೊಳ್ತೇನೆ. ಸರ್, ಈಗ ಮೊನ್ನೆ ಪ್ರೊಟೆಸ್ಟ್ ಆಯಿತು, ಬಹಳ ದೊಡ್ಡ ಪ್ರೊಟೆಸ್ಟ್ ಆಯಿತು ಸರ್ ಫ್ರೀಡಂ ಪಾರ್ಕ್ ಅಲ್ಲಿ. ಸೊ ಈ ಪ್ರೊಟೆಸ್ಟ್ ಈ ಸತಿ ಅಲ್ಲ, ಸುಮಾರು ವರ್ಷದಿಂದ ಆಗ್ತಾ ಇದೆ ಸರ್. ಪ್ರೈಸ್ ಹೈಕ್ ಬಗ್ಗೆ ತಾವೇನು ಹೇಳ್ತೀರಾ? ಪ್ರೈಸ್ ಹೈಕ್ ಬಗ್ಗೆ ಆಗ್ತಾ ಇರೋದು ಅದು ಒಂದು ಒಳ್ಳೆಯ ಕಾರ್ಯಕ್ರಮ. ಅವಾಗ ನಮ್ಮ ಮನಮೋಹನ್ ಸಿಂಗ್ ಗೌರ್ಮೆಂಟ್ ಇದ್ದಾಗ ಈ ಒಂದು ಸಾಮಾನ್ಯ ದಿನಸುಗಳ ಒಂದು ಬೆಲೆ ಬಹಳ ಕಡಿಮೆ ಇತ್ತು. ಅವಾಗ ನೋಡಿ, ಪೆಟ್ರೋಲು 70-74 ಇತ್ತು, 110 ಆಗಿದೆ. ಮತ್ತು ಜನಸಾಮಾನ್ಯರು ಬೀದಿ ಮೇಲೆ ಬರೋದು ಸಹಜ. ಯಾಕಂತಂದರೆ ಬೆಲೆ ಇಷ್ಟು ಏರ್ಬಿಟ್ಟಿದೆ, ಜನಸಾಮಾನ್ಯರು ಸಾಕಷ್ಟು ಕಷ್ಟದಲ್ಲಿದ್ದಾರೆ. ಮತ್ತು ಇದು ಸರ್ಕಾರ ಇವತ್ತು ಕೇಂದ್ರ ಆಗಲಿ ರಾಜ್ಯ ಸರ್ಕಾರ ಸ್ಪಂದಿಸಿ ಜನಸಾಮಾನ್ಯರಿಗೆ ಒಂದು ಒಳ್ಳೆಯ ಈ ಬೆಲೆಗಳನ್ನು ತಂದು ಕೊಡಬೇಕು. ಆ ಜನಸಾಮಾನ್ಯರು ಅದನ್ನು ಖರೀದಿ ಮಾಡ್ತಕ್ಕಂಥ ಒಂದು ಶಕ್ತಿ ಉಳಬೇಕು. ಅಂಥ ಬೆಲೆಗಳನ್ನು ನಾವು ಸರ್ಕಾರ ಅವರಿಗೆ ಕೊಡಬೇಕು ಅಂತ ಹೇಳಿ ನಾನು ಈ ಸಮಯದಲ್ಲಿ ಸರ್ಕಾರಗಳಿಗೆ ಬೇಡ್ಕೊಳ್ತೇನೆ. ಸರ್, ಜೊತೆಗೆ ಈಗ ಕೆಪಿಸಿಸಿಯಲ್ಲಿ ಹೊಸ ಪೋಸ್ಟ್ಗಳು ಸಿಗ್ತಾ ಇದೆ ಜನರಿಗೆ. ಸೊ ಅವ್ರಿಗೆ ಯಾವ ಥರ ನೀವು ವಿಶ್ ಮಾಡ್ತೀರಾ, ಮತ್ತು ಯಾವ ಥರ ಅವ್ರು ಕೆಲಸ ಮಾಡಬಹುದು ಮುಂದಿನ ತಿಂಗಳಲ್ಲಿ? ನೋಡಿ, KPCCನಲ್ಲಿ ಈ ಸಾಕಷ್ಟು ಸೆಲ್ಗಳಿವೆ. ಇದರಲ್ಲಿ KPCC ಬೀದಿ ಬದಿ ವ್ಯಾಪಾರಿಗಳ ಒಕ್ಕೂಟ ಅಂಥೇಳಿ ಒಂದು ಸೆಲ್ ತೆಗೆದಿದ್ದಾರೆ. ಇದನ್ನು ನಮ್ಮ ರಾಜ್ಯಾಧ್ಯಕ್ಷರು ಸಿ ರಂಗಸ್ವಾಮಿಯವರು ಮತ್ತು ಈ DK ಶಿವಕುಮಾರ್ ಅವರು ಎಲ್ಲ ಈ ಬೀದಿ ಬದಿ ವ್ಯಾಪಾರಿಗಳ ಒಕ್ಕೂಟ ಬೇಕು, ಇವ್ರ ಸಲುವಾಗಿ ಕೋಶ ಬೇಕು ಅಂತೇಳಿ ಹೋರಾಡಿ ಈ ನಮ್ಮ ಪಕ್ಷ ಅದನ್ನು ತಗೊಂಡು ಬಂದಿದೆ. ಇವಾಗ ಬೀದಿ ಬದಿ ವ್ಯಾಪಾರಿಗಳು ಬಹಳ ನಿರ್ಭಯವಾಗಿ ವ್ಯಾಪಾರಗಳನ್ನು ಮಾಡಬಹುದು. ಮುಂದೆ ಇದರ ಸಾಕಷ್ಟು ಯೋಜನೆಗಳಿವೆ. ಈ ಯೋಜನೆಗಳಿಗೆ ಸರ್ಕಾರ ಇದನ್ನು ಸ್ಪಂದಿಸಿ ಅವರಿಗೆ ಸಾಕಷ್ಟು ಸೌಲಭ್ಯಗಳನ್ನು ಕೊಡುವಂಥ ಒಂದು ಸಂದರ್ಭ ಬಹಳ ಬೇಗ ಬರುತ್ತೆ ಅಂತ ನಾನು ತಿಳ್ಕೊತೇನೆ. ಅದಲ್ಲದೆ ಇವಾಗ ಬೀದಿಯಲ್ಲಿ ವ್ಯಾಪಾರ ಮಾಡ್ತಕ್ಕಂಥವರು ಅಷ್ಟೇ ಮರ್ಯಾದಿಸ್ತರು, ಎಷ್ಟು ಶಾಪಿಂಗ್ ಮಾಲ್ ಉಳ್ಳವನು ವ್ಯಾಪಾರ ಮಾಡ್ತಾ ಇದ್ದಾನೆ, ಅಷ್ಟೇ ಬೀದಿ ಬದಿ ವ್ಯಾಪಾರಿಗಳು ಕೂಡ ಅಷ್ಟೊಂದು ಮೆರೆದು ಹೊಂದತಕ್ಕಂಥದ್ದು. ಇವಾಗ ಕಾಲ ಬದಲಾಗಿದೆ, ಜನರು ಬೀದಿಯಲ್ಲಿ ಶಾಪಿಂಗ್ ಮಾಡ್ತಾ ಇದ್ದಾರೆ. ಈಗ ನೋಡಿ, ಅವಾಗ ಒಂದು ಕಾಲದಲ್ಲಿ ಇತ್ತು, ಹೈಫೈ ಹೋಗಿ ಊಟ ಮಾಡ್ತಿದ್ರು, 5 ಸ್ಟಾರ್ ಹೋಟೆಲ್ಗೆ ಹೋಗ್ತಿದ್ರು. ಈಗ 5 ಸ್ಟಾರ್ ಹೋಟೆಲ್ ಥರನೇ ಊಟ ನಿಮಗೆ ಬೀದಿಗಳಲ್ಲಿ ಬೀದಿ ವ್ಯಾಪಾರಿಗಳು ಕೂಡ ಮಾಡ್ತಾ ಇದ್ದಾರೆ. ಈ ಬೀದಿ ವ್ಯಾಪಾರಿಗಳಲ್ಲಿ ನಾನು ಬೇಡ್ಕೊತಾ ಇರೋದು ಏನಂದರೆ, ನೀವು ನಿಮ್ಮ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಿ. ನಿಮ್ಮ ವ್ಯಾಪಾರ ಎಷ್ಟು 5 ಸ್ಟಾರ್ ಹೋಟೆಲ್ ಮಾಡ್ತಾ ಇದೆ, ಆ 5 ಸ್ಟಾರ್ ಹೋಟೆಲ್ ಅಷ್ಟು ಅಲ್ಲಾದರೂ ಅದರ ಅಷ್ಟು ನೀವು ಒಳ್ಳೆಯ ವ್ಯಾಪಾರ ಮಾಡಬಹುದು ಅಂತ ಹೇಳಿ ನಾನು ಈ ಸಮಯದಲ್ಲಿ ಹೇಳಲು ಬಯಸುತ್ತೇನೆ. ಸರ್, ಕೆಪಿಸಿಸಿಯಲ್ಲಿ ಸುಮಾರು ಸೆಲ್ಗಳು ಐತೆ ಸರ್. ಸ್ಟ್ರೀಟ್ ವೆಂಡರ್ ಸೆಲ್ ಆಗಲಿ, ಮೈನಾರಿಟಿ ಸೆಲ್ ಆಗಲಿ, ಯೂತ್ ಸೆಲ್ ಆಗಲಿ, ಮಹಿಳಾ ಸೆಲ್ ಆಗಲಿ, ಟೀಚರ್ ಸೆಲ್, ಲೇಬರ್ ಸೆಲ್, ಡಾಕ್ಟರ್ ಸೆಲ್ ಅಂಥವು ಸುಮಾರು ಸೆಲ್ಗಳು ಐತೆ ಸರ್. ಇದರಲ್ಲಿ ಜನರಿಗೆ ಏನೇನು ಸೌಲಭ್ಯ ಮಾಡಿಕೊಟ್ಟಿದ್ದಾರೆ ಸರ್ ಗೌರ್ಮೆಂಟ್? KPCC ಸೆಲ್ಸ್ ನೋಡಿ, ಇವಾಗ ಬೀದಿ ಬದಿ ವ್ಯಾಪಾರಿಗಳ ಈ ಸೆಲ್ನಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಸಾಕಷ್ಟು ಏನಂದರೆ ಇವತ್ತು ಸೌಲಭ್ಯಗಳನ್ನು ಒದಗಿಸಿಕೊಟ್ಟಿದ್ದಾರೆ.
ಮಹಿಳೆಯರ ಒಂದು ಸೆಲ್ನಲ್ಲಿ ಮಹಿಳೆಯರಿಗೆ ಸಾಕಷ್ಟು ಒಂದು ಸೌಲಭ್ಯಗಳನ್ನು ಒದಗಿಸಿಕೊಟ್ಟಿದ್ದಾರೆ. ಸಾಕಷ್ಟು ಇವಾಗ ಏನಂದರೆ ಗೃಹಲಕ್ಷ್ಮಿ ಆಗಲಿ ಭಾಳಷ್ಟು ಯೋಜನೆಗಳು ಬಂದಿವೆ. ಅದಲ್ಲದೆ ಈಗ ನಮ್ಮ ಯೂತ್ ವಿಂಗ್ನಲ್ಲಿ ಸಾಕಷ್ಟು ಯುವತಿಗಳಿಗೆ ಇದರಲ್ಲಿ ಭಾಳ ಒಂದು ಅಧಿಕಾರಿಗಳನ್ನು ಕೊಡ್ತಾ ಇದ್ದಾರೆ. ಲೇಬರ್ಸಲ್ಲಿದೆ ಅಥವಾ ಬ್ಯಾಕ್ವರ್ಡ್ಸಲ್ಲಿದೆ, ಎಲ್ಲದರಲ್ಲಿ ಈ ಒಂದು ಎಲ್ಲ ಸಮಾಜ ಒಂದು ಒಟ್ಟಾಗಿ ಹೇಳಬೇಕು ಅಂಥೇಳಿ ನಮ್ಮ ಈ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯವರು ಆಗಲಿ, ನಮ್ಮ DK ಶಿವಕುಮಾರ್ ಸರ್ ಆಗಲಿ, ಎಲ್ಲ ಒಂದು ಸಮಾಜದ ಜನರಿಗೆ, ಎಲ್ಲ ಒಂದು ಕೆಲಸ ಮಾಡೋ ಜನರಿಗೆ ತಗೊಂಡು ಎಲ್ಲರೂ ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ಒಂದು ಕನಸು ಕೊಂಡಂಥ ಒಂದು ಧೀಮಂತ ನಾಯಕ ನಮ್ಮ DK ಶಿವಕುಮಾರ್ ಸಾಹೇಬರು ಅಂತ ಹೇಳಲಿಕ್ಕೆ ನಾನು ಈ ಸಮಯದಲ್ಲಿ ನಾನು ಹೇಳ್ಕೊಡ್ತಾ ಇದ್ದೇನೆ. ನನ್ನ ಪರಿಚಯ, ನಾನು ಅತೀಕ್ ಪಟೇಲ್ ತಾವರ್ಗೆರೆ ಅಂಥೇಳಿ, ನಾನು ಕರ್ನಾಟಕ ರಾಜ್ಯ ಬೀದಿ ಬದಿ ವ್ಯಾಪಾರಿಗಳ ಸಂಘಟನಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡುತ್ತಾ ಇದ್ದೇನೆ. ಮತ್ತು ಮುಂದೆಯೂ ಈ ಒಂದು ಸಂಘಟನೆಯಲ್ಲಿ ನಾವು ಒಳ್ಳೆಯ ಕೆಲಸಗಳನ್ನು ಮಾಡಿ ಈ ನಮ್ಮ KPCC ಅಂತಕ್ಕಂಥ ಒಂದು ಈ ಸೆಲ್ಲಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಮಾಡಬೇಕು ಅಂತಕ್ಕಂಥ ಒಂದು ಕನಸು ನಾನು ನಮ್ಮ DK ಶಿವಕುಮಾರ್ ಸಾಹೇಬರ ಜೊತೆ ಕೂಡಿ ನಾನು ನೋಡ್ತಾ ಇದ್ದೇನೆ. ಮತ್ತು ದೇವರು ಇದನ್ನು ನೆರವೇರಿಸಲಿ ಅಂತ ಹೇಳಿಕೊಂಡು ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಇಂಥ ಒಂದು ಸಂದರ್ಭದಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ KPCC ಬೀದಿ ಬದಿ ವ್ಯಾಪಾರಿಗಳ ಒಕ್ಕೂಟದಲ್ಲಿ ಮತ್ತು KPCC ಒಂದು ಮೀಡಿಯಾ ಸೆಲ್ಲಾಗಿ ನಮ್ಮ ಉಮ್ಮೆ ಅಮ್ಮಾರ್ ಅಂತ ಹೇಳಿ ವಾಯ್ಸ್ ಆಫ್ ಬೆಂಗಳೂರು ಅಂತ ಚಾನಲನ್ನು ಮಾಡ್ತಾ ಇದ್ದಾರೆ. ಇವರಿಗೆಲ್ಲರೂ ಪ್ರೋತ್ಸಾಹ ಕೊಡಬೇಕು. ಇವರು ತುಂಬ ಒಳ್ಳೆಯ ಇವರು ಕಾರ್ಯಕರ್ತೆ ಮತ್ತು ಇವ ಚಾನಲ್ ಮಾಡ್ತಾ ಇದ್ದಾರೆ. ಇವರಿಗೆ ಒಂದು ಸಿಕ್ಕಿದೆ, ಕರ್ನಾಟಕ ರಾಜ್ಯ ಪ್ರದೇಶ ಕಾಂಗ್ರೆಸ್ ಕಮಿಟಿಯಲ್ಲಿ ಒಂದು ಮೀಡಿಯಾ ಕಾರ್ಯದರ್ಶಿಯಾಗಿ ಮಾಡಿದ್ದಾರೆ. ಇವರು ಒಳ್ಳೆಯ ಕೆಲಸವನ್ನು ಮಾಡಲಿ, ಇವರು ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಮಟ್ಟದಲ್ಲಿ ಬೆಳೆಯಲಿ ಅಂತಕ್ಕಂಥ ಒಂದು ಮಾತನ್ನು ಹೇಳುತ್ತಾ ನಾನು ನನ್ನ 2 ಮಾತು ಹೇಳ್ತಾ ಇದ್ದೇನೆ. ಧನ್ಯವಾದಗಳು.